सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्वभक्तों की जय, धर्म दर्शों की जय। श्री काशी धाम की जय, श्री सुब्रमण्य धाम की जय, श्री करोक्षा धाम की जय, श्री बरवड़ा धाम की जय। सत साहिब परम पिता परमात्मा ಕಬೀರರ ಅಪಾರ ಕೃಪೆಯಿಂದ ನಿಮ್ಮ ಮೇಲೆ ಈ ದಯೆ ಆಗಿದೆ ದಾತನದ್ದು. ಅಪಾರ ದಯೆ ಇದೆ ನಿಮ್ಮ ಮೇಲೆ, ಏಕೆಂದ್ರೆ ನಿಮಗೆ ಈ ಜ್ಞಾನವಾಯಿತು. ನಿಮಗೆ ಪರಮಾತ್ಮನ ಈ ಸತ್ಯ ಕಥೆ, ಅಮರ ಕಥೆ ಹಿಡಿಸಿದೆ. ನೀವು ಸ್ವೀಕರಿಸಿದಿರಿ ಎಲ್ಲ ಮಾತುಗಳು ಸತ್ಯವಾಗಿವೆ ಎಂದು. ಏಕೆಂದ್ರೆ ಇಷ್ಟೊಂದು ಪ್ರಮಾಣಗಳನ್ನು ನಿಮ್ಮ ಮುಂದೆ ತೆರೆದಿಡಲಾಗಿದೆ, ಪ್ರಸ್ತುತ ಮಾಡಲಾಗಿದೆ. ಈ ಮನಸ್ಸಿಗೆ ಯಾವ ಸಂಶಯ ಮತ್ತು ಮೀನಮೇಷಕ್ಕೆ ಆಸ್ಪದವಿಲ್ಲ. ಅಂದ್ರೆ ಈಗ ಇವರು ನಿಮ್ಮನ್ನು ಭ್ರಮಿತರನ್ನಾಗಿಸಲು ಕಬೀರ ಸಾಹೇಬರು ಹೇಳುತ್ತಾರೆ, ಮಾಮೂಲು ಉಸ್ ಸಂತಕಿ ಜಿಸ್ತೆ ಸಂಶಯ ನಾಜ. ಯಾರಿಂದ ಸಂಶಯದ ನಿವಾರಣೆಯೇ ಆಗಲಿಲ್ಲವೋ ಅವನು ಎಂತಹ ಗುರುವಾಗಿದ್ದಾನೆ. ಆದ್ದರಿಂದ ಮಕ್ಕಳೇ, ಎಲ್ಲಕ್ಕಿಂತ ಮೊದಲು ನಿಮಗೆ ದಾಸನು ವಿತ್ ಪ್ರೂಫ್ ಎಲ್ಲ ರೀತಿಯ ಪ್ರಮಾಣಗಳನ್ನು ತೋರಿಸಿ ಸಿದ್ಧ ಮಾಡಿಬಿಟ್ಟೆ ಕಬೀರ ಭಗವಂತನಾಗಿದ್ದಾನೆಂದು. ಹಾಗೂ ಇಂತಿಂಥ ಕಡೆ ಪ್ರಮಾಣಗಳಿವೆ. ಕಣ್ಣಾರೆ ಕಂಡ ಮಹಾಪುರುಷರ ಸಾಕ್ಷಿ ಕೂಡ ನೀಡಿದೆ. ಈಗ ನಿಮಗೆ ವಿಶ್ವಾಸವಾಗಿದೆ ಏನಂದ್ರೆ ನಿಜವಾಗಿಯೂ ಇಡೀ ಸೃಷ್ಟಿಗೆ ಮಾಲೀಕ ಕಬೀರ ಸಾಹೇಬರಾಗಿದ್ದಾರೆ. ಮತ್ತು ಏನು ನಾವು ಸಾಧನೆ ಭಕ್ತಿಯನ್ನು ಮಾಡುತ್ತಿದ್ದೇವೆ ಇದು ಪೂರ್ಣ ರೂಪದಿಂದ ಸತ್ಯವಾಗಿದೆ, ಶಾಸ್ತ್ರ ಪ್ರಮಾಣಿತವಾಗಿದೆ. ಮಕ್ಕಳೇ, ನಿಮಗೆ ಸದ್ಗುರು ಪೂರ್ಣನು, ನಿಮಗೆ ಪರಮಾತ್ಮ ಪೂರ್ಣನು, ನಿಮಗೆ ಸಂಪೂರ್ಣ ಆಧ್ಯಾತ್ಮ ಜ್ಞಾನ ಪ್ರಾಪ್ತವಾಗಿದೆ. ಹಾಗೂ ಸಂಪೂರ್ಣ ಸತ್ಯ ಮೋಕ್ಷ ಸಾಧನೆ ಪ್ರಾಪ್ತವಾಗಿ ಬಿಟ್ಟಿದೆ. ಈಗ ನಿಮ್ಮ ಸೌಭಾಗ್ಯವನ್ನು ನೀವು ಸ್ವಯಂ ಕೂಡ ಅಂದಾಜಿಸಿಕೊಳ್ಳಬಹುದು, ಎಷ್ಟೊಂದು ಪುಣ್ಯಕರ್ಮಿಗಳಾಗಿದ್ದೀರೆಂದು. गरीब साधनों से मस्करी ये 94 साल मल अखाड़ा जीतेंगे ಯುವನ್ ಯುವನ್ಗೆ ಮಾತ್. ನೀವು ಯುಗ ಯುಗಗಳಿಂದ ಪರಮಾತ್ಮನಿಗಾಗಿ ಸಂಘರ್ಷ ಮಾಡುತ್ತಾ ಬರುತ್ತಿದ್ದೀರಿ. ಹೇಗೆಂದ್ರೆ ಕಾಗಭೂಷಣನ ಕಥೆಯಿಂದ ನಿಮಗೆ ಬಹಳ ಸುಲಭವಾಗಿ ತಿಳಿದು ಬರಬೇಕು. ಅವರು ತಿಳಿಸಿದ್ದಾರೆ, ನಾನು ಅಸಂಖ್ಯ ಮನುಷ್ಯ ಜನ್ಮಗಳಂತೂ ಹೀಗೆ ವ್ಯರ್ಥ ಮಾಡಿಕೊಂಡೆ, ಒಂದು ಕೂಡ ಲೆಕ್ಕಕ್ಕೆ ಬರಲಿಲ್ಲ. ಯಾವ ಜನ್ಮದಲ್ಲಿಯೂ ಮಾಲೀಕನ ಭಕ್ತಿ ಪ್ರಾರಂಭಿಸಲಿಲ್ಲ. ಮತ್ತು ಆರಂಭವಾದಾಗ ಮತ್ತೆ ತಪ್ಪಾಯಿತು, ಮತ್ತೆ ಪ್ರಾರಂಭವಾಯಿತು, ಮತ್ತೆ ತಪ್ಪಾಯಿತು. ಹೀಗೆ ಅಂತೂ ಇಂತೂ ಲೈನಿಗೆ ಬಂದ. ಈಗಲೂ ಮೋಕ್ಷರೂಪಿ ದೋಣಿ ದಡಕ್ಕೆ ಸೇರಿಲ್ಲ ಅವನದು. ಅವನಿಗೆ ಎಂದಾದರೂ ಮತ್ತೆ ಮಾನವ ಶರೀರ ಸಿಗುತ್ತದೆ ಈ ಎಲ್ಲ ಸಂಸ್ಕಾರಗಳನ್ನು ಪೂರ್ಣ ಮಾಡಿದ ಮೇಲೆ. ಹಾಗೂ ಮತ್ತೆ ಪೂರ್ಣ ಸದ್ಗುರು ಸಿಗುವರು ಏಕೆಂದ್ರೆ ಮಾಲೀಕ ಜೊತೆಯಾಗಿ ಬಿಟ್ಟಿದ್ದಾರೆ. ಕಬೀರ್ ಜೋದನ ಮೇರಿ ಶರಣ ಹೆತ್ತಾಕ ಹೋಮದಾಸ್ ಗೇಲ್ ಗಿಲ್ಲ ಕೊಡು ತಪ್ಪಿ ಆಕಾಶ. ಅವರು ನಮ್ಮ ಜೊತೆಯಲ್ಲಿರುತ್ತಾರೆ. ನಿಮಗೂ ಕೂಡ ಇಂತಹ ಸ್ಥಿತಿಯಲ್ಲಿ ಪರಮಾತ್ಮನ ಭಕ್ತಿ ಸಿಕ್ಕಿತು. ನೀವು ಆರಂಭಿಸಿದ್ರಿ. ನೀವು ಇದೇ ಪ್ರಕಾರದ ಎಲ್ಲ ಜಂಜಾಟವನ್ನು ಅನುಭವಿಸಿ ಬಂದು ಬಿಟ್ಟಿದ್ದೀರಿ. ಈ ಸಂಪೂರ್ಣ ಪ್ರೋಸೆಸ್ ನೀವು ಪೂರ್ಣ ಮಾಡಿದಿರಿ. ನೀವು ಕೂಡ ಬಹಳ ಸಲ ಪ್ರಯತ್ನಿಸಿದ್ದೀರಿ, ವಿಫಲರಾದಿರಿ. ಆಮೇಲೆ ಉಳಿದು ಬಿಟ್ಟಿರಿ. ಮರಳಿ ಮನುಷ್ಯ ಜೀವನ ಸಿಕ್ಕಿತು, ಮರಳಿ ಮಾಲೀಕ ಸಿಕ್ಕರು, ಮತ್ತೆ ಆರಂಭಿಸಿದಿರಿ, ಮರಳಿ ಸಾಗುತ್ತಿದ್ರಿ, ತೊಡಗಿಕೊಂಡಿದ್ರಿ. ಆ ದಾತನದ್ದು ನಿಮ್ಮ ಮೇಲೆ ಅಪಾರ ದಯೆ ಇತ್ತು. ನಿಮ್ಮಲ್ಲಿ ಭಕ್ತಿಯ ಬಯಕೆ ಒಳಿದುಕೊಂಡಿದೆ. ನೀವು ಯಾವುದೇ ಧರ್ಮದಲ್ಲಿ ಜನ್ಮಿಸಿರಬಹುದು, ಅಲ್ಲಿನ ಭಕ್ತಿ ಮಾಡುತ್ತಿದ್ರಿ. ಈ ಕಾರಣದಿಂದ ಆಸ್ತೆ ಉಳಿದಿದೆ. ಮತ್ತು ನಿಮ್ಮ ಎಲ್ಲರಿಗಿಂತ ಒಳ್ಳೆಯ ಸೌಭಾಗ್ಯ ಇದಾಗಿದೆ ಏನಂದ್ರೆ ನಿಮ್ಮ ಜನ್ಮ ಹಿಂದೂ ಧರ್ಮದಲ್ಲಾಗಿದೆ. ಏಕೆಂದ್ರೆ ಹಾಗಂತೂ ಎಲ್ಲರದ್ದು ಒಳ್ಳೆಯ ಭಾಗ್ಯವಿದೆ ಯಾರಿಗೆ ಮಾನವ ಶರೀರ ಪ್ರಾಪ್ತವಾಗಿದೆ. ಹಾಗೂ ನಿಮಗೆ ಇದಕ್ಕಾಗಿ ಹೇಳಿದ್ದೇನೆ, ನೀವು ಗೀತೆ, ವೇದ ಮತ್ತು ಪುರಾಣಗಳನ್ನು ಸಂಪೂರ್ಣ ಸತ್ಯವೆಂದು ನಂಬುತ್ತೀರಿ. ಹಾಗೂ ಇವುಗಳಿಂದಲೇ ನಿಮಗೆ ಪ್ರೂವ್ ಮಾಡಿಬಿಟ್ಟೆ, ಇವೆಲ್ಲ ಪ್ರಮಾಣವಾಗಿವೆ, ಇವರು ಭಗವಂತರಾಗಿದ್ದಾರೆಂದು. ಭಗವಂತನ ಲಕ್ಷಣಗಳು ಇದನ್ನು ತಿಳಿಸುತ್ತವೆ, ಗೀತೆಯು ಇದನ್ನು ತಿಳಿಸುತ್ತಿದೆ,
ಪುರಾಣಗಳಲ್ಲಿ ಯಾರನ್ನು ನೀವು ಭಗವಂತರೆಂದು ನಂಬುತ್ತೀರಿ ಅವರನ್ನು ನಾಶವಂತರೆಂದು ತಿಳಿಸಿವೆ. ಅದನ್ನು ನೀವು ಸುಲಭವಾಗಿ ತಿಳಿದುಕೊಂಡಿರಿ ಮತ್ತು ಸ್ವೀಕಾರ ಮಾಡಿದಿರಿ, ಎಲ್ಲವೂ ಸತ್ಯವಾಗಿದೆ ಎಂದು. ಭಾರತದ ಜನಸಂಖ್ಯೆ ವಿಶ್ವದಲ್ಲಿ ಎಲ್ಲ ದೇಶಗಳಿಗಿಂತ ಹೆಚ್ಚಾಗಿದೆ ಹಾಗೂ ಇದರಲ್ಲಿ ಹಿಂದೂಗಳು ಬಹಳ ಅಧಿಕ ಇದ್ದಾರೆ. ಹೇಳುವ ನನ್ನ ಉದ್ದೇಶ ಏನೆಂದರೆ, ಇದರಲ್ಲಿ ನೀವು ಬಹಳ ಬೇಗನೆ ತಿಳಿಯುತ್ತಿದ್ದೀರಿ. ನೀವು ತಿಳಿದುಕೊಂಡು ನಿಮ್ಮೆಲ್ಲ ಸಹೋದರ ಸಹೋದರಿಯರಿಗೆ, ಎಲ್ಲ ಧರ್ಮದವರಿಗೆ ಪ್ರೀತಿಯಿಂದ ಸತ್ಯವಾದ ಪ್ರಮಾಣಗಳನ್ನು ನೀಡಿ ನೀವು ಲೈನಿಗೆ ತರುವಿರಿ. ಏಕೆಂದರೆ ನಿಮಗೆ ಜ್ಞಾನವಾಯಿತು, ಇಡೀ ವಿಶ್ವ ನಮ್ಮದಾಗಿದೆ, ಈ ಸಂಸಾರವು ಒಂದು ಸ್ವಪ್ನವಾಗಿದೆ, ಬೇರೆ ಯಾವ ಧರ್ಮಗಳು ಇಲ್ಲ, ಯಾವುದೇ ಜಾತಿ ಇಲ್ಲ, ನಾವು ಒಬ್ಬ ಮಾಲೀಕನ ಮಕ್ಕಳಾಗಿದ್ದೇವೆ. ನಿಮ್ಮೊಳಗೊಂದು ಕಾತರವಿದೆ, ಒಂದು ಹಂಬಲವಿದೆ, ಎಲ್ಲರಿಗೂ ಈ ಮಾರ್ಗ ತೋರಿಸಬೇಕೆಂದು. ಕಾಲನು ಈ ಬೇರೆ ಬೇರೆ ಗ್ರೂಪ್ ತಯಾರಿಸಿ ಬೇರೆ ಬೇರೆಯಾಗಿ ಒಂದು ಬೌಂಡ್ರಿ ತಯಾರಿಸಿದ್ದಾನೆ, ಗೋಡೆ ನಿರ್ಮಿಸಿದ್ದಾನೆ, ಕೋಟೆ ನಿರ್ಮಿಸಿದ್ದಾನೆ. ಮುಸಲ್ಮಾನರು ಹೇಳುತ್ತಾರೆ ನಾವು ಸರಿ ಎಂದು, ಹಿಂದೂಗಳು ಹೇಳುತ್ತಾರೆ ನಾವು ಸರಿ ಎಂದು, ರಾಮ್ಪಾಲ್ ಸುಳ್ಳು ಹೇಳುತ್ತಾನೆಂದು. ಯಾವಾಗ ಅವರು ನೋಡುತ್ತಾರೆ ಎಲ್ಲ ಪ್ರಮಾಣಗಳನ್ನು, ಸುಳ್ಳಂತೂ ಅವರಿಗೆ ಕಾಣುವುದಿಲ್ಲ, ಆದರೆ ಅವರ ಅಹಂಕಾರ ಅಡ್ಡಿಯಾಗಿ ನಿಂತು ಬಿಡುತ್ತದೆ. ಅದು ಕಾಲನೇ ಆಗಿದ್ದಾನೆ. ಆದ್ದರಿಂದ ನಿಮ್ಮ ಆ ಅಹಂ ಈಗ ಒಡೆದಿದೆ, ನಿಮ್ಮ ದಿಮಾಕು ನಾಶವಾಗಿ ಬಿಟ್ಟಿದೆ. ನಿಮ್ಮ ಮೇಲೆ ಈಗ ಪರಮಾತ್ಮನ ವಿಶೇಷ ಕೃಪೆ ದಯೆಯಾಗಿ ಬಿಟ್ಟಿದೆ. ಅದಕ್ಕಾಗಿ ಮಕ್ಕಳೇ, ಪರಮಾತ್ಮನ ಈ ದಯೆಯನ್ನು ಸ್ವೀಕರಿಸಿ ಮತ್ತು ಹಲವಾರು ಬಾರಿ ಧನ್ಯವಾದಗಳನ್ನು ಅರ್ಪಿಸಿ ಹೆಚ್ಚು ಕಡಿಮೆ ಸ್ವಲ್ಪ ಕಾಲ ವಿಶೇಷ ಪ್ರೀತಿ ತೋರಿಸಿ ದಾತನ ಕುರಿತು ಎಂದಾದರೊಮ್ಮೆ ಅವಶ್ಯವಾಗಿ ಅವರಿಗಾಗಿ ಕಣ್ಣೀರು ಸುರಿಯಬೇಕು. ಹೇ ಭಗವಂತ, ಅದು ಹೇಗೆ ದಯ ತೋರಿದ್ದೀರಿ ದಾತ, ನಾವು ಈ ಕೆಲಸದ ಬಗ್ಗೆ ಯೋಚಿಸಿಯೇ ಇರಲಿಲ್ಲ. ಯಾವಾಗಾದರೊಮ್ಮೆ 24 ಗಂಟೆಗಳಲ್ಲಿ ಒಂದು ಸಲ ಅವಶ್ಯವಾಗಿ ದಾತನ ಉಪಕಾರವನ್ನು ಸ್ಮರಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಒಬ್ಬರೇ ಕುಳಿತುಕೊಂಡು ಮಲಗುವ ಸಮಯ ಅಥವಾ ರಾತ್ರಿಯಲ್ಲಿ ಎದ್ದು ನಿಮ್ಮಲ್ಲಿ ಹಂಬಲ ವಿಶೇಷವಾಗಿರಬೇಕು. ಕೃತಜ್ಞ ಯಾರು ಹೇಳುತ್ತಾರೆ ಅವರಿಂದ ಪರಮಾತ್ಮ ಬಹಳ ಪ್ರಸನ್ನರಾಗುತ್ತಾರೆ. ಯಾರು ಇಷ್ಟೊಂದು ಉಪಕಾರದ ಕೃತಜ್ಞತೆಯನ್ನು ಸಹ ಅರ್ಪಿಸುವುದಿಲ್ಲವೋ ಅವನು ದೃಢಭಕ್ತನಾಗಿರುವುದಿಲ್ಲ. ಮಕ್ಕಳೇ, ನಾನು ನನ್ನ ಕಥೆ ತಿಳಿಸುತ್ತೇನೆ. ಹಿಂದಿನ ಸಂಸ್ಕಾರಗಳು ಪ್ರಬಲವಾಗಿದ್ದವು. 10-12 ವರ್ಷದ ವಯಸ್ಸಿನಲ್ಲಿಯೇ ಮಾಲೀಕನ ವಿಶೇಷ ಬಯಕೆ ಉಂಟಾಗಿತ್ತು, ಆದರೆ ದಾರಿಯೇ ಇರಲಿಲ್ಲ ಸ್ವಲ್ಪವೂ ಕೂಡ. ಹೆಚ್ಚಾನೆಚ್ಚು ಒಬ್ಬನೇ ಇರುತ್ತಿದ್ದೆ. ಹೊಲಕ್ಕೆ ಹೋದಾಗ ಕುಳಿತುಕೊಳ್ಳುತ್ತಿದ್ದೆ ಎಲ್ಲಿಯಾದರೂ. ಕೆಲವೊಂದು ಸಲ ಪಶುಗಳ ಜೊತೆ ಹೋಗಬೇಕಾಗುತ್ತಿತ್ತು. ಚಿಕ್ಕವರು ಇದ್ದಾಗ ಒಬ್ಬನೇ ಕುಳಿತುಕೊಂಡು ಮತ್ತು ಬಹಳ ನೆನಪಿಸಿಕೊಳ್ಳುತ್ತಿದ್ದೆ ದಾತನನ್ನು. ತನ್ನಿಂತಾನೇ ಕಣ್ಣೀರು ಹರಿಯುತ್ತಿತ್ತು. ಮತ್ತು ಆ ವಯಸ್ಸಿನಲ್ಲಿ ಯಾರು ತಿಳಿಯುವರು ಭಗವಂತ ಏನು ಹೇಗೆ ಇರುತ್ತಾರೆಂದು. ಆದರೆ ಹಿಂದಿನ ಸಂಸ್ಕಾರಗಳಿದ್ದು ಅವು ಇಷ್ಟೊಂದು ಪ್ರೇರಿತ ಮಾಡುತ್ತಿದ್ದು ನಾನು ತಡೆಯಲು ಆಗುತ್ತಿರಲಿಲ್ಲ. ಒಬ್ಬನೇ ಅವರ ನೆನಪಿನಲ್ಲಿ ಅಳುತ್ತಿದ್ದೆ. ಮಾರ್ಗ ಸರಿಯಾಗಿ ಸಿಗದ ಕಾರಣ ನಿಧಾನವಾಗಿ ಶಿಕ್ಷಣ ಪ್ರಾಪ್ತಿಸಿಕೊಂಡೆ. ನಂತರ ನೌಕರಿ ಸಿಕ್ಕಿತು. ಇದನ್ನು ಮರೆಯತೊಡಗಿದ್ದೆ. ಬಯಕೆಯಂತೂ ಅಷ್ಟೇ ಇತ್ತು, ಆದರೆ ಆ ಮೊದಲಿನ ಮಾತಿರಲಿಲ್ಲ, ಆ ಹಂಬಲ ಇರಲಿಲ್ಲ. ಯಾರೂ ಸಹ ರಾಮನಾಮ ಜಪಿಸುವವನು ಇರಲಿಲ್ಲ, ಯಾರು ಹೇಳುವವನು ಇರಲಿಲ್ಲ, ಯಾರು ತಿಳಿಸುವವನು ಕೂಡ ಇರಲಿಲ್ಲ, ಯಾರು ಕೇಳುವವರು ಸಹ ಇರಲಿಲ್ಲ. ಒಮ್ಮೆಲೆ ಹೀಗೆ ದಿಕ್ಕು ಬದಲಿಸಿ ತಿರುಗಿಸಿ ಬಿಟ್ಟರು ದಾತ. 36 ವರ್ಷಗಳ ವಯಸ್ಸಾಗಿತ್ತು. 36 ವರ್ಷಗಳು. ಹೊಯ್ ಹೊಯ್. ಅದರ ನಂತರ ಯಾವಾಗ ಈ ಜ್ಞಾನ ತಿಳಿದು ಬಂತು, ಹೇ ನಿನ್ನ ಅದ್ಭುತವಾಯಿತು. ಈ ಜೀವನದಲ್ಲಿ ಏನು ಮಾಡಬೇಕಿತ್ತು ಅದಂತೂ ಆರಂಭ ಕೂಡ ಮಾಡಿಲ್ಲ. ಹಾಗೂ ಸಡಗರದಿಂದ ಅಲೆದಾಡುತ್ತಿದ್ದೆವು. ಹೊಟ್ಟೆಪಾಡು ಸರಿಯಾಗಿ ನಡೆಯುತ್ತಿತ್ತು. ಪರಿವಾರವು ಚೆನ್ನಾಗಿತ್ತು. ಹೀಗೆ ಯೋಚಿಸಿದೆ, ಜೀವನ ಇಷ್ಟೇ ಎಂದು. ಒಮ್ಮೆ ರಾಮನನ್ನು ನೆನಪಿಸಿಕೊಂಡೆವು, ಒಮ್ಮೆ ಕೃಷ್ಣನನ್ನು ನೆನಪಿಸಿಕೊಂಡೆವು, ಒಮ್ಮೆ ಹನುಮಂತನ ವ್ರತ ಮಾಡುತ್ತಿದ್ದೆವು. ಯಾವುದೋ ಮಂದಿರ ಸಾಲಾಸರಕ್ಕೆ ಹೋಗಿಬಿಟ್ಟೆವು. ಯಾವಾಗ ಗೊತ್ತಾಯಿತು, ಅರೆ ಎಲ್ಲಿ ವ್ಯರ್ಥ ಕಷ್ಟಪಡುತ್ತಿದ್ದೆವು. ಬಾಲ್ಯದಿಂದಲೇ ನಾನು ಓದುತ್ತಿದ್ದೆ, ಟ್ರೈನಿಂಗ್ ಪಡೆಯುತ್ತಿದ್ದೆ ನೀಲೋಖೇಡಿಯಲ್ಲಿ, ಕರ್ನಾಲ್ ಜಿಲ್ಲೆಯಲ್ಲಿ. ಮೊದಲು ಚಿಕ್ಕದಾದ ತಾಲೂಕು ಆಗಿತ್ತು. ಅದರಲ್ಲಿ ಪಾಲಿಟೆಕ್ನಿಕ್ ಮಾಡುತ್ತಿದ್ದೆ. ಅಲ್ಲೊಂದು 1.5 ಕಿಲೋಮೀಟರ್ದಲ್ಲಿ ಒಂದು ಕಾಲುವೆ ಇತ್ತು, ಮೀನ ಊರಿನಲ್ಲಿ. ಅಲ್ಲಿಯ ತನಕ ಒಬ್ಬನೇ ಹೋಗುತ್ತಿದ್ದೆ ಮತ್ತು ಅಳುತ್ತಿದ್ದೆ. 20 ವರ್ಷದ ವಯಸ್ಸಾಗಿತ್ತು ಆ ಸಮಯದಲ್ಲಿ. ಮಾಲೀಕನನ್ನು ನೆನಪಿಸಿಕೊಂಡು, ಗೊತ್ತಿಲ್ಲ ಯಾವಾಗ ಸಿಗುವಿರಿ, ಹೇ ಪರಮಾತ್ಮ, ಸಿಗದಿದ್ದರೂ ಕೂಡ ನಿಮ್ಮ ಹೆಸರಾದರೂ ನಮ್ಮ ಜೊತೆಯಲ್ಲಿದೆ.
ಈ ತರಹ ಒಳಗಿನಿಂದ ಪ್ರೇರಣೆ ಆಗುತ್ತಿತ್ತು. ಈಗ ಗೊತ್ತಾಯಿತು, ಹಿಂದೆ ಪರಮಾತ್ಮನ ದಯೆಯಿಂದ ಚೆನ್ನಾಗಿ ಭಕ್ತಿಯನ್ನು ಮಾಡಿದ್ದೆ. ಹಾಗೂ ಕಾಲನು ಹೀಗೆ ಮರೆಯಿಸಿ ಬಿಟ್ಟಿದ್ದ, ಕಲ್ಲು ಹಾಕಿಬಿಟ್ಟಿದ್ದ ಬುದ್ಧಿಯ ಮೇಲೆ. ಮತ್ತು ದಾತ ಇಂತಹ ಕ್ರಿಯೆಯಂತಂದು ಎಲ್ಲವನ್ನು ಸ್ವಚ್ಛ ಮಾಡಿಬಿಟ್ಟರು. ಹಂಬಲ ಉಂಟಾಯಿತು. ಹೇಗೆಂದ್ರೆ, ಮನುಷ್ಯ ಬಹಳ ದೊಡ್ಡ ಅಪಘಾತದಿಂದ ಮೃತ್ಯುವಿನಿಂದ ಸ್ವಲ್ಪದರಲ್ಲಿಯೇ ತಪ್ಪಿಸಿಕೊಂಡಂತೆ. ಅವನಿಗೆ ಆ ಘಟನೆ ಹಲವು ದಿನ ನೆನಪಿಗೆ ಬರುತ್ತದೆ. ಇಂತಹ ಸ್ಥಿತಿಯಾಗಿತ್ತು. ಹಗಲು ರಾತ್ರಿ ಒಂದು ಮಾಡಿಬಿಟ್ಟೆ ನಾಮ ಪಡೆದ ಮೇಲೆ. ನನ್ನದಂತೂ ಚಿಂತೆ ದೂರಾಯಿತು, ಬೇರೆಯವರಿಗೆ ತಿಳಿಸುವ ಹಂಬಲ ಹೆಚ್ಚಾಯಿತು. ಮತ್ತು ಹೀಗೆ ಪ್ರಾರ್ಥನೆ ಮಾಡುತ್ತಿದ್ದೆ, ಪರಮಾತ್ಮ, ನಿಮ್ಮದು ಎಲ್ಲರಿಗೂ ಅವಶ್ಯಕತೆ ಇದೆ, ಆದರೆ ಯಾರಿಗೂ ಜ್ಞಾನವಿಲ್ಲ, ಯಾರೂ ಕೇಳಲು ತಯಾರಿಲ್ಲ. ಇಷ್ಟೊಂದು ಅಜ್ಞಾನದಲ್ಲಿ ಮುಳುಗಿದ್ದಾರೆ. ನಿಧಾನವಾಗಿ ಜ್ಞಾನ ಹೆಚ್ಚುತ್ತಾ ಹೋಯಿತು. ಮತ್ತು ಏನು ತಿಳಿಯಿತು ಎಂದರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರವಿದೆ. ಇದಂತೂ ಕಬೀರ್ ಸಾಹೇಬರ ಶಕ್ತಿ ಜೊತೆಯಲ್ಲಿದ್ದರೆ ಈ ಷಡ್ಯಂತ್ರವನ್ನು ಅಳಿಸಿ ಹಾಕಬಹುದು. ಇಲ್ಲದಿದ್ದರೆ ಬ್ರಹ್ಮ ವಿಷ್ಣು ಮಹೇಶರು ಫೇಲಾಗಿ ಬಿಟ್ಟಿದ್ದಾರೆ. ಎಲ್ಲ ಋಷಿಗಳು ಸೋತು ಹೋದರು. ಬಹಳಷ್ಟು ಸಾಧನೆಗಳನ್ನು ಮಾಡಿಕೊಂಡರು. ಮೋಕ್ಷದ ಅಕ್ಕಪಕ್ಕದಲ್ಲಿಯೂ ಕೂಡ ಇಲ್ಲ. ಹಾಗೂ ನಿಮ್ಮ ಮುಂದಿನ ಹೆಜ್ಜೆ ಸತ್ಯಲೋಕದಲ್ಲಿದೆ. ಒಂದೊಮ್ಮೆ ಹೀಗೆಯೇ ತೊಡಗಿದ್ದರೆ, ಹೀಗೆಯೇ ಶ್ರದ್ಧೆಯನ್ನು ಹೊಂದಿದ್ದರೆ, ನೀವು ಅವರಾಗಿದ್ದೀರಿ. ಲಕಬರ್ ಸೂರ ಜೂಜಹಿ ಲಕಬರ್ ಸಾಮತದೆ ಲಕಬರ್ ಯತಿ ಜಹಾನ್ ಮೇ ತಬ ಸದ್ಗುರು ಶರಣಾಲೆ. ಇದನ್ನು ಸತ್ಯವೆಂದು ತಿಳಿಯಿರಿ. ಸಾಮಾನ್ಯ ಆತ್ಮಗಳಲ್ಲ ನೀವು. ನಿಮಗೆ ಉದಾಹರಣೆ ನೀಡುತ್ತಿರುತ್ತಾನೆ ದಾಸ. ರಾಜ ಅಂಬರೀಷ ಇದ್ದರು, ಅದೇ ಆತ್ಮ ರಾಜ ಜನಕರಾದರು. ಅದೇ ಆತ್ಮ ಮೊದಲು ರಾಜನಾಗಿದ್ದಾಗ ನೌಕರರು ಇದ್ದರು, ಸರ್ವ ಸಂಪನ್ನತೆ ಇತ್ತು, ಯಾವುದೇ ವಸ್ತುವಿನ ಕೊರತೆ ಇರಲಿಲ್ಲ, ಧನದ ಕೊರತೆ ಇರಲಿಲ್ಲ, ಸಮ್ಮಾನದ ಕೊರತೆಯೂ ಇರಲಿಲ್ಲ, ಹಾಗೂ ಭಕ್ತಿ ಕೂಡ ಮಾಡುತ್ತಿದ್ದರು. ಪರಮಾತ್ಮ ಕೂಡ ಜೊತೆ ಇರುತ್ತಾರೆ. ಜೂ ಬಚ್ಚಾ ಗೌ ಕಿ ನಜರ್ ಮೇ ಯೂ ಸಾಯಿ ಕೋ ಸಂತ್ ಭಕ್ತೋ ಕೆ ಪೀಚೆ ಭೀರೆ ಓ ಭಕ್ತ ವತ್ಸಲ್ ಭಗವಂತ್. ಅವರು ನಮ್ಮ ಜೊತೆಯಲ್ಲಿಯೇ ಇರುತ್ತಾರೆ. ನಾವು ಎಷ್ಟೇ ಏನೇ ಆಗಿದ್ದರೂ ಮಧ್ಯ ಮಧ್ಯದಲ್ಲಿ ನಮಗೆ ಅಲ್ಪ ಸ್ವಲ್ಪ ಡೋಸ್ ನೀಡುತ್ತಾರೆ. ತಮ್ಮ ಶರಣಕ್ಕೆ ಪಡೆಯುತ್ತಾರೆ ಯಾವುದಾದರೊಂದು ಕಾರಣದಿಂದ. ಆದ್ದರಿಂದ ರಾಜ ಆಗಿದ್ದಾಗ ಎಲ್ಲ ವೈಭವವಿತ್ತು. ವಿಷ್ಣುವಿನ ಪೂಜಾರಿಗಳಾಗಿದ್ದರು. ಹಾಗೂ ಸ್ವರ್ಗದಲ್ಲಿ ಎಲ್ಲ ಪುಣ್ಯಗಳನ್ನು ನಾಶ ಮಾಡಿಸಿದ ಕಾಲನು. ನಂತರ ಪೃಥ್ವಿಯ ಮೇಲೆ ಜನ್ಮವಾದಾಗ ಒಬ್ಬ ನಿರ್ಧನ ಹ್ಯಾಂಡ್ ಟು ಮೌತ್ ಆಗಿ ಜನ್ಮಿಸಿದರು. ಅಂದ್ರೆ ಸ್ವಯಂ ನೌಕರಾದರು. ಯುವಕರಾದ ಮೇಲೆ ಒಬ್ಬ ರಾಜನ ಬಳಿ ಸುಲ್ತಾನ್ಪುರ್ ಲೋಧಿ ಒಂದು ನಗರವಿದೆ. ಅಲ್ಲಿ ಅವರ ಸಹೋದರಿ ಜಾನಕಿಬಾಯಿಗೆ ಮದುವೆ ಮಾಡಿಕೊಟ್ಟಿದ್ದರು. ಅವರ ಬಳಿ ಇರತೊಡಗಿದ್ದರು. ಈಗ ಗಮನಿಸಬೇಕಾದ, ತಿಳಿಯಬೇಕಾದ ಮಾತು ಏನಂದ್ರೆ, ಅದನ್ನು ದಾಸನು ಕ್ಲಿಯರ್ ಮಾಡಬಯಸುತ್ತಾನೆ, ಸ್ಪಷ್ಟ ಮಾಡಬಯಸುತ್ತಾನೆ. ಇಂದು ನೀವು ಎಷ್ಟೇ ಬಡವರಾಗಿರಲಿ, ಕೂಲಿಗಳಾಗಿರಲಿ, ಅಥವಾ ಸೇಟು ಆಗಿರಲಿ, ಹಾಗೂ ಒಳ್ಳೆಯ ಆಫೀಸರ್ ಆಗಿರಲಿ, ನಿಮ್ಮ ಹಿಂದಿನ ಭಕ್ತಿ ಧನವು ತುಂಬಾ ಅಧಿಕವಿದೆ. ಹೇಗೆಂದ್ರೆ ಬಾಬಾ ನಾನಕರಲ್ಲಿ ಆ ಭಕ್ತಿಯ ಧನ ತುಂಬಾ ಇತ್ತು. ಒಂದೊಮ್ಮೆ ಸದ್ಗುರು ಸಿಗದಿದ್ದರೆ ಸ್ವಾತಿ ಸೀಪ್ ಸಬ್ ಏಳಿ ಜಾಯಿ ಹೊಯ್ ಹೊಯ್. ಒಂದೊಮ್ಮೆ ಸದ್ಗುರು ಸಿಗದಿದ್ದರೆ ಆ ಭಕ್ತಿಯು ನಷ್ಟವಾಗುತ್ತಿತ್ತು, ನಾಶವಾಗುತ್ತಿತ್ತು. ಸದ್ಗುರುವಾಯ ದಯಾಕರಿ ऐसे दीन दयाल ಬಂದಿ ಛೋಡ್ ಬರುತ್ತಾ ಅವರನ್ನು ಮತ್ತೆ ಸಂಭಾಳಿಸಿಕೊಂಡರು. ಬಂದು ಈಗ ಒಪ್ಪಿಕೊಂಡರು. ಏಕೆಂದ್ರೆ ಈಗ ಯಾವ ನೌಕರರು ಇರಲಿಲ್ಲ, ಅವರೇ ಸ್ವಯಂ ನೌಕರರಾಗಿದ್ದರು. ಗರೀಬ್ ದಾಸರು ಹೇಳುತ್ತಾರೆ, ನಿರಂಪೂರ್ತಿಯ ಕೊನ್ನ ಭಕ್ತಿ ನಾ ಹೋವ ಮಿಚ್ಚ ಹೀಗೆ ಪೂರ್ಚೆ ಕೊಲ್ಲುವ ದೊರೆಯುವುದನ್ ರಾವನ್ ಮಿಚ್ಚೆ ಕೊಲ್ಲುವ ಗಳಿಕ ಬಿಲ್ಲಡಿ ಪಾರು ತಿರುಗಿ ಗರ್ಭ ಹೋನ ದನ್ಕ. ಹಾಗಾಗಿ ಇಲ್ಲಿ ಕುಲದ ಅರ್ಥ ಕೇಳ ಜಾತಿಯಲ್ಲಿ ಹುಟ್ಟಿಸಿ ಎಂದಲ್ಲ. ಕುಲದ ಅರ್ಥ ಭಕ್ತಾತ್ಮರ ಮನೆಯಲ್ಲಿ ಜನ್ಮ ನೀಡಿದಾತ ನಿರ್ಧನರಾಗಿದ್ದರೂ ಪರವಾಗಿಲ್ಲ, ಮೇಲ್ಜಾತಿಯವರೆಂದು ಅವರನ್ನು ನಂಬಲಾಗುತ್ತದೆ. ಯಾರಲ್ಲಿ ಬಹಳ ದುಡ್ಡಿರುತ್ತದೆ ಮತ್ತು ಸಮೃದ್ಧಶಾಲಿಗಳಂತೆ ಕಾಣುತ್ತಾರೆ, ಆ ಕುಲದ್ದು ನಮಗೆ ಅವಶ್ಯಕತೆಯೇ ಇಲ್ಲ. ದುರ್ಯೋಧನ ಮತ್ತು ರಾವಣನ ಸಹ ಪ್ರಮಾಣಗಳನ್ನು ನೀಡಲಾಗಿದೆ. ಇವರು ಉನ್ನತ ಕುಲದವರಾಗಿದ್ದರು, ರಾಜರಾಗಿದ್ದರು, ತುಂಬಾ ಅಸಂಬದ್ಧತೆ ಮಾಡುತ್ತಿದ್ದರು, ನಾಯಿ ಸಾಯುವಂತೆ ಸತ್ತರು. ಹಾಗೂ ಕೇಳ ಜಾತಿಯಲ್ಲಿ ಗಣಿಕ ಮತ್ತು ಶಬರಿ ಭಕ್ತಿ ಮಾಡಿದರು. ತಿಳಿಯದೆ ತಪ್ಪಾಗಿ ಬಿಡುತ್ತದೆ ಮಕ್ಕಳಿಂದ. ಸುಧಾರಿಸಿಕೊಂಡರು. ಸಮಾಜ ಅವರನ್ನು ವೇಶ್ಯರು ಎಂದು ಕರೆಯುತ್ತಿತ್ತು.
ಈಗ ಆ ಕಳಂಕವನ್ನು ಸಮಾಜವಂತೂ ಅಳಿಸುವುದಿಲ್ಲ. ಭಗವಂತ ಅಳಿಸಿಬಿಡುತ್ತಾರೆ. ತಮ್ಮ ಶಕ್ತಿಯಿಂದ ಸಂಸ್ಕಾರ ಅಳಿಸಿ ಹಾಕಿದರು. ಹಾಗಾಗಿ ಅವಳು ದೇವಿಯಂತೆ ಪವಿತ್ರವಾಗಿ ತನ್ನ ಇಷ್ಟಧಾಮಕ್ಕೆ ಹೋದಳು. ಅದೇ ರೀತಿ ಶಬರಿ ಕೂಡ. ಆದ್ದರಿಂದ ಮಕ್ಕಳೇ, ನೀವು ಪರಮಾತ್ಮನ ವಿಶೇಷ ಪ್ರಿಯ ಮತ್ತು ನೆಚ್ಚಿನ ಆತ್ಮಗಳಾಗಿದ್ದೀರಿ. ನಿಮ್ಮ ಭಾಗ್ಯದ ಹೋಲಿಕೆ ಈ ಪೃಥ್ವಿಯ ಮೇಲೆ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ. ಅವರು ಬೇಕಾದರೆ 3 ಲೋಕಗಳ ರಾಜರೇ ಆಗಿರಲಿ. मेरे 3 लोग का राज जय जीव को कोई दे लाख बधाई के करे नहीं नाम ತಳ್ಳಿ. ಯಾರು ಭಕ್ತಿ ಮಾಡುವುದಿಲ್ಲವೋ ಅವರು 2 ಕಾಸಿನ ಬೆಲೆಯ ಜೀವಿಯಲ್ಲ. ಅವರು ಬೇಕಾದರೆ 3 ಲೋಕದ ಮಾಲೀಕರಾಗಿ ಕುಳಿತಿರಲಿ. ಮಕ್ಕಳೇ, ಇವು ಹುಗುರು ಭಟ್ಟನ ಗೀತೆಗಳಲ್ಲ. ಇದು ಯಾವುದೇ ನಾವೆಲ್ಗಳ ಕಥೆಯಲ್ಲ. ಇದು ಪರಮಾತ್ಮ ಗಾಡ್ ಗಿವನ್ ಜ್ಞಾನವಾಗಿದೆ. ಇದನ್ನು ಎದೆಯಲ್ಲಿ ನಡೆಸಿಕೊಳ್ಳಿ ಮತ್ತು ಪೂರ್ಣ ಸಮರ್ಪಿತರಾಗಿ ಮಕ್ಕಳ ಆಟವನ್ನಂತೂ ಬಹಳ ಆಡಿದಿರಿ. ಕಬೀರ್ ಸಾಹೇಬರು ಹೇಳುತ್ತಾರೆ, ಗುಡಿಯ ಖೇಲತ್ ಉಮರ್ಗವಾದಿ ಲಾಯಾ ನಹಿ ವಿಚಾರ. ಇದಂತೂ ಗೊಂಬೆಗಳ ಆಟವಾಗಿದೆ. ಯಾವುದನ್ನು ನೀವು ಇಲ್ಲಿಯ ತನಕ ಆಡುತ್ತಿದ್ರಿ. ಕಾರ್ ಆಯಿತು, ಬಂಗ್ಲೆ ಆಯಿತು, ಆ ಕೆಲಸವಾಯಿತು. ಹಾಗಿದ್ರೆ ತುಂಬ ಒಳ್ಳೆಯದು. ಸಂಸ್ಕಾರವಿತ್ತು, ನೀಡಿದರು ದಾತ. ಒಳ್ಳೆಯ ವಿಷಯವಾಗಿದೆ. ಆದರೆ ರಾಮನಾಮವನ್ನು ಮರೆಯಬೇಡಿ. ಸಮರ್ಪಿತರಾಗಿ ಇರಿ ದಾತನಿಗಾಗಿ. ಮಕ್ಕಳೇ, ನಿಮ್ಮ ಮೇಲೆ ಪರಮಾತ್ಮನ ವಿಶೇಷ ಕೃಪೆ ಇದೆ. ಈಗ ಈ ಕೆಲಸವನ್ನು ಮಾಡಿಕೊಳ್ಳಿ. ಪದೇ ಪದೇ ಈ ಅವಕಾಶ ಸಿಗುವುದಿಲ್ಲ. ಮಾನತಿನ ಮನವೂರಸದು ಮಾನತಿನ ಮನವೂರಾರಿ बार बार मैं ये समझाऊं जग में जीवन थोड़ा रे बार बार मैं ये समझाऊं जग में जीवन थोड़ा इस काया का गर्व न करियो मुख्य काला के गोरा रे बिना भक्ति का छुका मन आलचाए तत्र छड़को चहुरा रे बिना भजन का छुका मन आलचाए इत्र छड़को चहुरा रे मानत ना मन मोरा साधो मानत ना मन मोरा रे बार बार मैं ये समझाऊं जग में जीवन थोड़ा रे इस माया का गर्व न करियो के हाथी क्या गोरा रे इस माया का गर्व न करियो वो क्या हाथी के घोड़ा रे जोड़ जोड़ धन बहुत बटोरा लाखों और करोड़ा रे जोड़ जोड़ धन बहुत बटोरा लाखों और करोड़ा रे मानत ना मन मोरा साधो मानत ना मन मोरा रे बार बार मैं ये समझाऊं जग में जीवन थोड़ा रे दुविधा दुर्मति चतुराई में जन्म गया नर तोरा रे दुविधा दुर्मति चतुराई में जन्म गया नर तोरा रे अब भी आड़ में लो सत्संग में करो गुरु ज्ञान पे गोरा रे अब भी आड़ में लो सत्संग में करो गुरु ज्ञान पे गोरा रे मानत नाम मोरा साधो मानत नाम मोरा रे बार बार मैं ये समझाऊं जग में जीवन थोड़ा रे शरण पड़े को गुरु संभाले जान बालक बोला रे शरण पड़े को गुरु संभाले जान बालक बोला रे कहे कबीर तुम चरण चत राखो जो सोई मैं डोरा रे
कहे कबीर तुम चरण चित राखो, जो सोई मैं डोरारी, मानत ना मन मोरा साधु, मानत न मन मोरारी। बार बार मैं ये समझाऊं, जग में जीवन थोड़ा रे। बार बार मैं ये समझाऊं, जग में जीवन थोड़ा रे। शरण पड़े को गुरु संभाले, जान का बालक बोरा रे। शरण पड़े को गुरु संभाले, जान का बालक बोला रे। है कबीर तुम चरण चित राखो, जो सोई मैं डोरा रे। कहे कबीर तुम चरण चित राखो, जो सोई मैं डोरा रे। ಮಕ್ಕಳೇ, ಪರಮಾತ್ಮ ಚೌರಸ್ತೆಯಲ್ಲಿ ನಿಂತು ಬಿಡುತ್ತಿದ್ದರು. ಚೌರಸ್ತೆಯಲ್ಲಿ ಅಂತಲ್ಲ, ಎಲ್ಲಿಯೂ ಹೋಗಿ ನಿಂತುಕೊಳ್ಳುತ್ತಿದ್ದರು. ಹಾಗೂ ಎಕ್ತಾರ ಹಿಡಿದುಕೊಂಡು ಜೋರಾದ ಧ್ವನಿಯಲ್ಲಿ ಹಾಡುತ್ತಿದ್ದರು, ತಂಬೂರಿ ಹಿಡಿದುಕೊಂಡು. ಇಷ್ಟೊಂದು ಅದ್ಭುತ ಧ್ವನಿ ದಾತನದು ನಗರದ ಆ ಕಡೆಯೂ ಕೇಳಿಸುತ್ತಿತ್ತು. ಮಾಲೀಕರ ಶಕ್ತಿಯಾಗಿತ್ತು ಅದಂತೂ. ಹಾಗೂ 10, 20, 50, 100 ಜನರು ಆ ಮಧುರ ಧ್ವನಿಯನ್ನು ಕೇಳಿ ಬರುತ್ತಿದ್ದರು. ಆಮೇಲೆ ಅವರಿಗೆ ಈ ಸಂಕಷ್ಟವನ್ನು ನೆನಪಿಸುತ್ತಿದ್ದರು. ಕಣ್ಣುಗಳಲ್ಲಿ ನೀರು ಬರುತ್ತಿತ್ತು ದಾತನಿಗೆ. ಮತ್ತು ಜನ ಬಹಳಷ್ಟು ಆಕರ್ಷಿತರಾಗುತ್ತಿದ್ದರು. ಕೋಗಿಲೆಯಂತಹ ಆತ್ಮಗಳು ತಕ್ಷಣ ಅಂಟಿಕೊಳ್ಳುತ್ತಿದ್ದರು. 600 ವರ್ಷಗಳ ಮೊದಲು ನಿಮ್ಮನ್ನು ಹೀಗೆ ಹುಡುಕಿದ್ದರು. ಮಿರಿಂಗುವಂತಾರು ಸ್ವರ್ಗದ ಬೆಟ್ರುಪಾತ ಮಿರಿಂದ ಚೂಡತಾಕಿರುವ ಹೀರೆ ಒಪ್ಪಿತಾರೆ. ಆಗ ನಿಮಗೆ ಭಕ್ತಿ ಕೊಟ್ಟು ನಿಮ್ಮಿಂದ ಪುಣ್ಯ ಮಾಡಿಸಿದರು. ಹೀಗೆ ಹುಡುಕಿ ಹುಡುಕಿ. ಮಕ್ಕಳೇ, ತಮ್ಮ ಜ್ಞಾನ ಹೇಳಿದರು. ಹಾಗೂ ಒಂದು ಮನೆಯಲ್ಲಿ 6 ವ್ಯಕ್ತಿಗಳಿದ್ದರು. ಒಬ್ಬರು ನಾಮ ಪಡೆದರು, 4 ಪಡೆಯುವುದಿಲ್ಲ. ಏಕೆಂದರೆ ಅವರು ಕಾಗೆಯವರು. ಹಾಗೂ ನಾಮ ಪಡೆದವರು ಕೋಗಿಲೆಯವರಾಗಿದ್ದರು. ಜೊತೆಯಾಗಿ ಬಿಟ್ಟರು. ಹಾಗೂ ಪರಮಾತ್ಮ ಬಯಸುತ್ತಾರೆ, ಕಾಗೆಯವರಾಗಿರಲಿ ಅಥವಾ ಕೋಗಿಲೆಯವರು, ಎಲ್ಲರಿಗೂ ಈ ಜ್ಞಾನ ತಿಳಿಸಬೇಕೆಂದು. ಸಮರ್ಥನಲ್ಲಿ ಶಕ್ತಿಯೂ ಕೂಡ ಇದೆಯಲ್ಲ. ಆದರೆ ಆರಂಭದಲ್ಲಿ ಕೋಗಿಲೆಯವರೇ ಬರುತ್ತಾರೆ. ಈಗ ನೀವು ಆ ಕೋಗಿಲೆಯ ಮಕ್ಕಳಾಗಿದ್ರಿ. ಆ ಸಮಯದಲ್ಲೂ ಜೊತೆಯಾಗಿ ಬಿಟ್ಟಿರಿ. ಸರಿ, ಒಳ್ಳೆಯದಾಯ್ತು. ಏಕೆಂದರೆ ಆ ಸಮಯದಲ್ಲಿ ಯಾವುದೇ ಇಂತಹ ಪ್ರಮಾಣ ನಿಮಗೆ ಪ್ರಾಪ್ತವಾಗಲಿಲ್ಲ. ಅದರಿಂದ ಮುಂದೆ ನಿಂತಿರುವ ದಾತನನ್ನು ಭಗವಂತನೆಂದು ನಂಬುವಂಥದ್ದು. ಹಾಗೂ ಈ ಕೊರತೆಯೇ ಹಾನಿ ಮಾಡಿಬಿಟ್ಟಿತು ನಿಮಗೆ. ಒಪ್ಪುವುದಾದರೂ ಹೇಗೆ? ಒಬ್ಬ ನಿರ್ಧನ ವ್ಯಕ್ತಿ ಕಷ್ಟದಿಂದ ನಿರ್ವಾಹ ನಡೆಯುತ್ತಿದೆ. ಒಂದು ಗುಡಿಸಿಲಿನಲ್ಲಿ ಕುಳಿತಿರುವನು ಮತ್ತು 600 ವರ್ಷಗಳ ಮೊದಲು ಈ ಶೆಡ್ಯೂಲ್ ಕಾಸ್ಟ್ನಲ್ಲಿದ್ದರೆ. ಮಕ್ಕಳೇ, ಈ ಭ್ರಮೆಯನ್ನೇ ನಿವಾರಿಸಬೇಕಿತ್ತು ದಾತನಿಗೆ. ಇಂದು ಯಾರಿಗಾದರೂ ನೀವು ಕಬೀರ ಭಗವಂತರೆಂದು ಹೇಳಿದರೆ, ಯಾವ ಕಬೀರ? ಕಾಶಿಯ ನೇಕಾರ. ಅವನಿಗೆ ಆಘಾತವಾಗುತ್ತದೆ, ತಲೆ ಸುತ್ತುತ್ತದೆ, ತಮಾಷೆ ಮಾಡುತ್ತಾನೆ. ನೋಡಿ, ಇವನ ಬುದ್ಧಿ ಕೆಟ್ಟು ಹೋಗಿದೆ. ಅವನದ್ದು ಬಡ ವ್ಯಕ್ತಿಯಾಗಿದ್ದ, ದಾನಕನಾಗಿದ್ದ, ನೇಕಾರನಾಗಿದ್ದ, ಕವಿಯಾಗಿದ್ದ, ಒಬ್ಬ ಭಕ್ತನಾಗಿದ್ದ. ಮಕ್ಕಳೇ, ಹೀಗೆ ಗೊತ್ತಾಯ್ತು ಅವರು ಏನಾಗಿದ್ದರು ಮತ್ತು ಏನಿರುವರೆಂದು. ಇದು ನಿಮ್ಮ ಮೇಲೆ ವಿಶೇಷ ದಯ ತೋರಿದ್ದಾರೆ ದಾತ. 600 ವರ್ಷಗಳ ಮೊದಲು ನಿಮಗೆ ಇಷ್ಟೊಂದು ಸುಖ ನೀಡಿದರು ಪರಮಪಿತಾನು. ನೀವು ಆಶ್ಚರ್ಯಚಕಿತರಾಗುತ್ತಿದ್ರಿ. ಸಂಬಂಧಿಕರಿಗೆ ತಿಳಿಸುತ್ತಿದ್ರಿ, ಅಕ್ಕಪಕ್ಕದವರಿಗೂ ಹೇಳುತ್ತಿದ್ರಿ, ಮಿತ್ರ ಪ್ರಿಯರಿಗೆ ತಿಳಿಸುತ್ತಿದ್ರಿ. ನಿಮ್ಮ ಮಾತು ಯಾರೂ ಕೇಳುತ್ತಿರಲಿಲ್ಲ. ಹಾಗೂ ಹೇಳುತ್ತಿದ್ರು, ಹುಚ್ಚನಾಗಿದ್ದಾನೆ. ನೋಡಿ, ಇವರ ಬುದ್ಧಿ ಕೆಟ್ಟು ಹೋಗಿದೆ. ಅವರನ್ನು ಭಗವಂತರೆಂದು ಹೇಳುತ್ತಾರೆ ಮತ್ತು ನಮಗೆ ಹೇಳುತ್ತಾರೆ, ಅಲ್ಲಿಂದ ದೀಕ್ಷೆ ಪಡೆದುಕೊಳ್ಳಿರೆಂದು. ಮಕ್ಕಳೇ, ಜನರು ತಮಾಷೆ ಮಾಡುತ್ತಿದ್ದರು. ಒಂದೊಮ್ಮೆ ಇವನು ಭಗವಂತನಾಗಿದ್ರೆ ಗುಡಿಸಲಿನಲ್ಲಿ ಏಕೆ ಕುಳಿತಿದ್ದಾನೆ? ಬೆಳಿಗ್ಗೆಯ ತಿಂಡಿ ಇದ್ದರೆ ಸಾಯಂಕಾಲದ ಊಟವಿಲ್ಲ ಇವನು ಬಳಿ. ಕೂಲಿ ಹಾಳಾಗಿದ್ದಾನೆ, ಬಟ್ಟೆ ನೇಯುತ್ತಾನೆ. ನಿಮ್ಮ ಬುದ್ಧಿ ಎಲ್ಲಿ ಹಾಳಾಗಿ ಹೋಗಿದೆ? ಆದ್ದರಿಂದ ಮಕ್ಕಳೇ, ಪರವಾಗಿಲ್ಲ, ಸಮಾಜವು ಏನೇ ಬೇಕಾದರೂ ಹೇಳಲಿ, ನಾವು ಕೂಡ ಹೇಳುತ್ತಿದ್ದೆವು ಇದೇ ರೀತಿ. ಹಾಗೂ ಒಂದೊಮ್ಮೆ ಈ ಪ್ರಮಾಣಗಳು ಇರದಿದ್ದರೆ ಮಕ್ಕಳೇ, ಯಾರೂ ನಂಬುತ್ತಿರಲಿಲ್ಲ ಕಬೀರ್ ಸಾಹೇಬರನ್ನು. ಮತ್ತು ಈ ಪ್ರಮಾಣಗಳನ್ನು ದಾತ ಈಗ ತೋರಿಸಬೇಕಿತ್ತು ನಿಮಗೆ. ಆದ್ದರಿಂದ ಮೊದಲು ಯಾರು ಒಪ್ಪಲಿಲ್ಲ, ಅವರನ್ನು ಈಗ ಒಪ್ಪಿಸುವರು.
ತಮ್ಮ ಮಕ್ಕಳನ್ನು ಖಂಡಿತ ಹುಡುಕಿಕೊಳ್ಳುವರು, ಭೂಮಿಯ ಯಾವುದೇ ಮೂಲೆಯಲ್ಲಿರಲಿ. ಅಂತಹ ಇನ್ಸ್ಟ್ರೂಮೆಂಟ್ ಮಾಡಿಸಿಬಿಟ್ಟರು ದಾತ. ಅಂತಹ ಉಪಕರಣಗಳನ್ನು ಮಾಡಿಸಿದರು. ಎಲ್ಲಿಯೇ ಕುಳಿತಿರಲಿ ಪರಮಾತ್ಮನ ಮಗು ಅಲ್ಲಿಂದಲೇ ಹಿಡಿದುಕೊಂಡು ಬರುವರು. ಹಾಗಾಗಿ ಇದೇ ಪ್ರಕಾರ ಮಕ್ಕಳೇ, 120 ವರ್ಷಗಳ ತನಕ ದಾತ ಆ ಗುಡಿಸಿಲಿನಲ್ಲಿ ಬಟ್ಟೆ ನೇಯುತ್ತಾ ಇದ್ದರು. 120 ವರ್ಷದ ವಯಸ್ಸಿನಲ್ಲಿ ಎದ್ದು ಸುಮಾರು 175 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆದು ಕಾಶಿಯಿಂದ ಮಗರ್ ತಲುಪಿದರು ಮತ್ತು ಅಲ್ಲಿಂದ ಸಶರೀರ ಸತ್ಯಲೋಕಕ್ಕೆ ಹೋಗಿಬಿಟ್ಟರು. ಅವರಿಗಾಗಿ ಒಂದು ಚಾದರ ಕೆಳಗೆ ಹಾಸಿದರು, ಒಂದನ್ನು ದಾತ ಮೇಲೆ ಹೊದ್ದುಕೊಂಡಿದ್ದರು. ಮೇಲಿನಿಂದ ಆಕಾಶವಾಣಿ ಮಾಡಿದರು, ಎತ್ತಿ ನೋಡಿ ಚಾದರವನ್ನು, ಅದರಲ್ಲಿ ಶವವಿಲ್ಲ. ಮೇಲೆ ನೋಡಿದರು, ಭಗವಂತ ಹೋಗುತ್ತಿದ್ದಾರೆ. ತೇಜೋಮಯ ಶರೀರ ಮತ್ತು ಚಾದರ ಎತ್ತಿದಾಗ ಹೂಗಳು ದೊರೆತು ಶರೀರದ ಆಕಾರದಷ್ಟು. ಒಂದು ಚಾದರ ಮುಸಲ್ಮಾನರು ತೆಗೆದುಕೊಂಡರು, ಒಂದು ಹಿಂದೂಗಳು ಅರ್ಧರ್ಧ ಹೂಗಳನ್ನು ಹಂಚಿಕೊಂಡರು. ಒಬ್ಬ ರಾಜ ವೀರದೇವ್ ಸಿಂಗ್ ಬಘೇಲ್, ಇನ್ನೊಬ್ಬ ಬಿಜ್ಲಿ ಖಾನ್ ಪಠಾಣ್ ಇಬ್ಬರು ಎದರು ಬದರು ನಿಂತಿದ್ದರು. ಯುದ್ಧ ಮಾಡಲು ಸಿದ್ಧರಾಗಿ ನಿಂತಿದ್ದರು. ಮುಸಲ್ಮಾನರು ಹೇಳುತ್ತಿದ್ದರು, ಇವರು ನಮ್ಮ ಪೀರಾಗಿದ್ದಾರೆ, ನಾವು ನಮ್ಮ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರ ಮಾಡುತ್ತೇವೆ ಮೃತ್ಯುವಿನ ನಂತರ. ಹಿಂದೂಗಳು ಹೇಳುತ್ತಿದ್ದರು, ಇವರು ನಮ್ಮ ಗುರುಗಳಾಗಿದ್ದಾರೆ, ನಾವು ಹಿಂದೂ ರೀತಿಯಿಂದ ಶರೀರದ ಅಂತಿಮ ಸಂಸ್ಕಾರ ಮಾಡುತ್ತೇವೆ. ಹೀಗೆ ಯೋಚಿಸಿದರು ಅವರಂತೂ. ಒಂದೊಮ್ಮೆ ಮಾತು ಕೇಳದಿದ್ದರೆ ಹೋರಾಟ ಮಾಡಿ ಗೆದ್ದು ತರುವನಾಗೆಂದು ಮಹಾಭಾರತವೇ ನಡೆಯುತ್ತಿತ್ತು. ಹಿಂದೂ ಮುಸ್ಲಿಮರ ಆ ಜಗಳದಿಂದ ಅಷ್ಟು ವಿನಾಶವಾಗುತ್ತಿತ್ತು. ಮೇಲೆ ಹೋಗಿ ಮಾಲೀಕರು ಹೇಳಿದರು, ನೋಡಿ ಮಕ್ಕಳೇ, ನಾನು ಸತ್ಯಲೋಕಕ್ಕೆ ಹೋಗುತ್ತಿದ್ದೇನೆ. ಎಲ್ಲರೂ ಅಳತೊಡಗಿದರು. ಇಲ್ಲದಿದ್ದರೆ ಅಲ್ಲಿ ನರಸಂಹಾರವೇ ನಡೆಯುತ್ತಿತ್ತು. ಹಿಂದೂ ಮತ್ತು ಮುಸಲ್ಮಾನರು ಪರಸ್ಪರ ಎದೆಗಪ್ಪಿಕೊಂಡು ಅಳತೊಡಗಿದರು. ಅಂದ್ರೆ ನಾವು ನಮ್ಮ ಮಾಲೀಕನನ್ನು ಗುರುತಿಸಲಿಲ್ಲ, ಖುದಾನನ್ನು ಗುರುತಿಸಿಕೊಳ್ಳಲಿಲ್ಲ. ಆದ್ದರಿಂದ ಮಕ್ಕಳೇ, ಈಗ ಅಳುವುದರಿಂದ ಏನಾಗುವುದು? ಸಮಯಕ್ಕೆ ಗುರುತಿಸಿಕೊಳ್ಳಬೇಕಿತ್ತು. ಇದೇ ಪ್ರಕಾರ ದಾಸನ ಬಗ್ಗೆ ನೀವು ಎಲ್ಲಿಯಾದರೂ ಚರ್ಚೆ ಮಾಡುತ್ತಿದ್ದರೆ ನಿಮ್ಮ ಮುಖದಿಂದ ಇದ್ದಕ್ಕಿದ್ದಂತೆ ಬಂದು ಬಿಡುತ್ತದೆ, ನಮ್ಮ ಗುರುಗಳು ಹೀಗಿದ್ದಾರೆ ಹಾಗಿದ್ದಾರೆಂದು. ಇಂತಹ ಜ್ಞಾನ, ಇಂತಹ ಭಕ್ತಿ ಇದೆ, ನಮಗೆ ಇಂತಿಂಥ ಲಾಭವಾಗುತ್ತಿವೆ. ಮಕ್ಕಳೇ, ಕಬೀರ್ ಸಾಹೇಬರು ಆ ದಿನ ಕೂಡ ಭಗವಂತರಾಗಿದ್ದರು, ಹಾಗೂ ಇಂದೂ ಸಹ ಭಗವಂತರಾಗಿದ್ದಾರೆ. ನಿಮ್ಮ ಬುದ್ಧಿ ಸರಿಯಾಗಿರಬೇಕು. ಈ ಪ್ರಮಾಣಗಳಿಂದ ನೀವು ದೃಢರಾಗಿ ಬಿಡಿ. ಈ ಎಪಿಸೋಡಿನ ಬಗ್ಗೆ ನಂತರ ಗೊತ್ತಾಗುತ್ತದೆ, ಯಾರು ಏನೆಂದು, ಯಾರು ಹೇಗೆಂದು, ಏನಾಗಿದ್ದಾರೆಂದು. ಜ್ಞಾನದಲ್ಲಿ ಕೊರತೆ ಇದ್ದರೆ ತಿಳಿಸಿ, ಭಗವಂತನಲ್ಲಿ ಕೊರತೆಯನ್ನು ತಿಳಿಸಿ. ನಿಮ್ಮ ದುಃಖಗಳು ದೂರ ಆಗಿಲ್ಲವೆಂದರೆ ಅದನ್ನು ತಿಳಿಸಿ. ಸಮಾಜದ ಮಾತನ್ನು ಕೇಳಬೇಡಿ, ಹಾಳಾಗುವಿರಿ. ಮಾಡಿದ್ದೆಲ್ಲ ನಾಶವಾಗಿ ಬಿಡುತ್ತದೆ ನಿಮ್ಮದು. ಆದ್ದರಿಂದ ಪುಣ್ಯಾತ್ಮರೇ, अब भी आने में लो सत्संग में करो गुरु ज्ञान पे गुरारे. ಗೊಂದಲ, ಏನು ಮಾಡಲಿ, ಹೇಗೆ ಮಾಡಲಿ, ಅದನ್ನು ಮಾಡಿದರೆ ಹೇಗೆ, ಇದನ್ನು ಮಾಡಿದರೆ ಹೇಗೆ, ಭಗವಂತ ಇದ್ದಾನೋ ಅಥವಾ ಇಲ್ಲವೋ ಎಂದು, ಮತ್ತು ಚತುರತೆ, ಇದರಲ್ಲಿಯೇ ಇಡೀ ಜೀವನ ಕಳೆದುಕೊಂಡರು. ಈಗಲೂ ಸಹ ಬಂದು ಬಿಡಿ ದಾತನ ಶರಣದಲ್ಲಿ. ಸತ್ಸಂಗವನ್ನು ಕೇಳಿ ಗುರುಗಳದ್ದು, ಅದನ್ನು ಅನುಸರಿಸಿ ಜೀವನದಲ್ಲಿ. ಈ ಮಾತುಗಳು ಕೇವಲ ಕೇಳುವುದಕ್ಕಾಗಿ ಹೇಳುವುದಕ್ಕಾಗಿ ಅಲ್ಲ, ಇವುಗಳ ಮೇಲೆ ನಡೆಯಬೇಕಾಗಿದೆ. ಸಂಪೂರ್ಣ ವಿಶ್ವಾಸದೊಂದಿಗೆ ಇದನ್ನು ನಿಮ್ಮ ಜೀವನದಲ್ಲಿ ಅನುಸರಿಸಿ. ಶರಣ ಪಡೆ ಗೋ ಗುರು ಸಂಭಾಲ, ಜಾನೆ ಕಬಾಲಕ ಗೋಳಾರೆ, ಕಹೆ ಕಬೀರ್ ತುಮ್ ಚಳ ಚಿತ್ ರಾಖೋ ಜೋ ಸುಯಿ ಮೇ ಡೋರಾರೆ. ಕಹೆ ಕಬೀರ್ ತುಮ್ ಚಳ ಚಿತ್ ರಾಖೋ ಜೋ ಸುಯಿ ಮೇ ಡೋರಾರೆ. ಈಗ ಚಿಕ್ಕ ಬಾಲಕ ಅಂದ್ರೆ ನವಜಾತ ಶಿಶು, 5-6 ವರ್ಷದ್ದು ಅಥವಾ 8-9 ತಿಂಗಳಿನ ಮಗು. ಮಲಮೂತ್ರ ವಿಸರ್ಜನೆ ಮಾಡುತ್ತದೆ, ಬಟ್ಟೆಗಳನ್ನು ಹಾಳು ಮಾಡಿಕೊಳ್ಳುತ್ತದೆ, ಕೈಕಾಲುಗಳನ್ನು ಸಹ ಹೊಲಸು ಮಾಡಿಕೊಳ್ಳುತ್ತದೆ, ನಂತರ ಅಳತೊಡಗುತ್ತದೆ. ತಾಯಿ ಬರುತ್ತಾಳೆ, ಅವಳಿಗೆ ಗೊತ್ತಿದೆ ಇದು ಮಗು ಎಂದು. ಹಾಗಾಗಿ ಆ ಮಗುವನ್ನು ಎತ್ತಿಕೊಳ್ಳುತ್ತಾಳೆ. ಮೊದಲು ಸ್ನಾನ ಮಾಡಿಸುತ್ತಾಳೆ, ಶರೀರವನ್ನು ಶುಚಿಗೊಳಿಸಿ ಸ್ವಚ್ಛ ಬಟ್ಟೆ ತೊಡಿಸುತ್ತಾಳೆ, ಹಾಗೂ ಹೊಲಸಾದ ಬಟ್ಟೆಗಳನ್ನು ತೊಳೆದು ಸ್ವಚ್ಛ ಮಾಡುತ್ತಾಳೆ, ಒಣಗಿಸುತ್ತಾಳೆ. ಅವಳು ದುಃಖಿತರಾಗುವುದಿಲ್ಲ, ಇವನು ಏಕೆ ಈ ತಪ್ಪನ್ನು ಮಾಡಿದನೆಂದು. ಅವಳಿಗೆ ಗೊತ್ತಿದೆ ಇದು ಮಗು, ಇದಕ್ಕೆ ತಿಳಿಯುವುದಿಲ್ಲವೆಂದು. ಹಾಗೂ
ಅಷ್ಟೊಂದು ತಪ್ಪು ಮಾಡಿದ ಮೇಲೂ ಕೂಡ ಪ್ರೀತಿ ನೀಡುತ್ತಾಳೆ. ಹಾಲು ಕುಡಿಸುತ್ತಾಳೆ ತನ್ನ ಎದೆಯಿಂದ. ಹಾಗೂ ಆ ಸಮಯ ಅದರ ಇಡೀ ಶರೀರವನ್ನು ನೋಡುತ್ತಾಳೆ. ಏನಾದರೂ ಎಲ್ಲಾದರೂ ಗಾಯಗುಳ್ಳಿ ಆಗಿಲ್ಲ ತಾನೇ ನನ್ನ ಮಗ ಮಗಳಿಗೆ ಎಂದು. ಆದ್ದರಿಂದ ಮಕ್ಕಳೇ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧೂ ಚ ಸಖಾ ತ್ವಮೇವ, ತ್ವಮೇವ ದ್ರವಿಣಂ ವಿದ್ಯಾ ತ್ವಮೇವ, ತ್ವಮೇವ ಮಂ ಸರ್ವ ದೇವ ದೇವ. ಹೇ ಪರಮಾತ್ಮ, ನೀವೇ ನನ್ನ ತಾಯಿ, ನೀವೇ ನನ್ನ ತಂದೆ, ನಿಜವಾದ ಸಹೋದರ, ನಿಜವಾದ ಜೊತೆಗಾರ, ಮಿತ್ರ ಇವರೇ ಆಗಿದ್ದಾರೆ. ದ್ರವಿಣಂ, ನಿಜವಾದ ಧನವು ನೀವೇ ಆಗಿದ್ದೀರಿ ದಾತ. ಹಾಗೂ ಸರ್ವ ದೇವರ ದೇವ, ನನ್ನ ಮಾಲೀಕ ನೀವೇ ಆಗಿರುವಿರಿ. ಆದ್ದರಿಂದ ಮಕ್ಕಳೇ, ಇದೇ ಪ್ರಕಾರ ಇಂದಿನ ತನಕ ನಾವು ಎಷ್ಟೊಂದು ತಪ್ಪನ್ನು ಮಾಡಿದ್ದೇವೆ. ಪರಮಾತ್ಮ ಅಂದರೆ ಗುರು ಈ ದೃಷ್ಟಿಕೋನದಿಂದ ನಿಮಗೆ ಸಂಪೂರ್ಣ ಪ್ರೀತಿ ನೀಡುತ್ತಾರೆ. ಮಕ್ಕಳಾಗಿದ್ದರು, ಅಜ್ಞಾನಿ, ಪೂರ್ತಿ ಬಾಲಕರಾಗಿದ್ದರು, ಮುಗ್ಧರಾಗಿದ್ದರು, ಬಹಳ ತಪ್ಪುಗಳನ್ನು ಮಾಡಿದರೂ ಯಾವುದೇ ತೊಂದರೆ ಇಲ್ಲ. ನಿಮ್ಮನ್ನು ಸತ್ಸಂಗ ರೂಪಿ ಸರೋವರದಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸುತ್ತಾರೆ, ತೊಳೆಯುತ್ತಾರೆ, ಅಮೃತ ಹಾಲನ್ನು ಕುಡಿಸುತ್ತಾರೆ. ಪರಮಾತ್ಮನ ಈ ಅಮರ ಕಥೆಯದ್ದು. ಆದ್ದರಿಂದ ಮಕ್ಕಳೇ, ನಿಮ್ಮ ಕರ್ತವ್ಯವಾಗಿದೆ ಹೇಗೆಂದ್ರೆ ಸೂಜಿಗೆ ದಾರ ಪೋಣಿಸಿ ಗಂಟು ಕಟ್ಟಿಬಿಟ್ಟರೆ ಆ ದಾರ ಸೂಜಿಯ ಜೊತೆಗೆ ಜೋತಾಡುತ್ತಿರುತ್ತದೆ, ಅಂಟಿಕೊಂಡಿರುತ್ತದೆ, ಪೂರ್ಣ ಅಭೇದವಾಗಿ ಬಿಡುತ್ತದೆ. ಹಾಗೂ ನಿಮ್ಮದು ಸಹ ಕರ್ತವ್ಯವಾಗಿರುತ್ತದೆ. ಈಗ ಇಷ್ಟೊಂದು ಆತ್ಮೀಯತೆ ಉಂಟು ಮಾಡಿಕೊಳ್ಳಿ ನಿಮ್ಮ ಗುರು ಮತ್ತು ಭಗವಂತನಲ್ಲಿ. ಮಕ್ಕಳೇ, ಯಾವಾಗ ಮಗು ದೊಡ್ಡವನಾಗುತ್ತಾನೆ, ಜಾಣನಾಗುತ್ತಾನೆ, ತಿಳಿದುಕೊಳ್ಳಲು ಯೋಗ್ಯನಾಗುತ್ತಾನೆ, ನಂತರ ಅವನು ಇಂತಹ ತಪ್ಪನ್ನು ಮಾಡಿದರೆ ಅವನಿಗೆ ಪೆಟ್ಟು ಬೀಳುತ್ತವೆ. ಬೇಕೆಂದೇ ತಲೆಹರಟೆ ಮಾಡಿರಬೇಕು. ಹಾಗಾಗಿ ತಿಳಿಯದೆ ಮಾಡಿದ ಆ ತಪ್ಪುಗಳೆಲ್ಲ ಕ್ಷಮೆ. ಆದರೆ ಗೊತ್ತಿದ್ದು ಮಾಡಿದರೆ ಅದೆಂದೂ ಸ್ವೀಕಾರವಾಗುವುದಿಲ್ಲ. ಆದ್ದರಿಂದ ಮಕ್ಕಳೇ, ಸಮರ್ಪಿತರಾಗಿ ಆ ಪರಮಪಿತನಿಗೆ. ಈಗ ಈ ಜ್ಞಾನದಿಂದ ನಿಮಗೆ ಗೊತ್ತಾಗಬೇಕು ಗುರುಗಳ ಕುರಿತು ಯಾವ ಭಾವವಿರಬೇಕೆಂದು. ಗುರು ಕೋ ತಜ ಬಜಾಜು ಅನ್ನ ತಾಪಸ್ವಾಗೋ ಹೋಗಟಿಯನ್ನ. ಆಧ್ಯಾತ್ಮ ಮಾರ್ಗದಲ್ಲಿ ನಿಮ್ಮ ಗುರುಗಳ ಹೊರತು ಯಾರ ಮೇಲೂ ಆಸ್ಥೆ ಇರಬಾರದು. ಒಬ್ಬ ಭಗವಂತ, ಒಬ್ಬ ಗುರು. ಇದಕ್ಕೆ ಹೇಳುತ್ತಾರೆ ಪತಿವ್ರತೆ ಪದವಿ. ಆದ್ದರಿಂದ ನೀವು ಈ ಪದವಿಯಲ್ಲಿ ಬರಬೇಕು. ಮತ್ತೇನು ತಿಳಿಸುತ್ತಾರೆ? ಪತಿ ಮರ್ತ ಜಮಿ ಪರ್ ಭರತ ಮಾವ ಸಮರ್ಥ ಜಾಡು ಬೇರ್ ನ ಕಟ್ಟ ಮಕ್ಕಳೇ, ಸಮರ್ಥನು ತನ್ನ ಮಗಳಾದ ಪ್ರಿಯ ಆತ್ಮಗಳ ಜೀವನರೂಪಿ ಯಾತ್ರೆಯಲ್ಲಿ ಪೊರಕೆ ಹಿಡಿದು ಗುಡಿಸುತ್ತಾ ಮುಂದೆ ಮುಂದೆ ಹೋಗುತ್ತಾನೆ. ಏಕೆಂದರೆ ಪಾಪಕರ್ಮರೂಪಿ ಮುಳ್ಳು ನನ್ನ ಮಗುವಿಗೆ ಹಾನಿ ಮಾಡದಿರಲೆಂದು. ಹಾಗೂ ಈ ಪಾಪಗಳನ್ನು ನಾಶ ಮಾಡುವ ಅಧಿಕಾರ ಕೇವಲ ಕಬೀರ್ ಸಾಹೇಬ್ರ ಬಳಿ ಇದೆ. ಜನ್ಮಕ್ಕೆ ಕರ್ ಕರ್ ನೋಡ ಚಲೆ ದಿಸದೆ ಖರಿಯೇ दरवराय के अंक मिटावे लेखरे जीव जुवनी नहीं जा बाठा दे गही दर्ग मंद हजूर पकड़ छे की वही सोनमंडल सतलोक अगमपुर धाम है धनबंदी छोड़ कबीर तुम्हारा नाम है. ಮಕ್ಕಳೇ, ಯಮನ ದೂತರು ರಾಜನಿಗೂ ಹೆದರುವುದಿಲ್ಲ ಶರೀರವನ್ನು ಬಿಟ್ಟು ಹೋದಾಗ. ಭಕ್ತಿಹೀನ ಪ್ರಾಣಿಗಳಿಗೆ ಮತ್ತು ಗರೀಬ್ದಾಸರು ಕಣ್ಣಾರೆ ನೋಡಿದರು ಮೇಲೆ ಹೋಗಿ. ಹಾಗೂ ತನ್ನ ಸಮರ್ಥತೆಯನ್ನು ಕಬೀರ್ ಸಾಹೇಬರು ಚೆನ್ನಾಗಿ ತೋರಿಸಿದರು. ಏಕೆಂದರೆ ಇವರು ನನ್ನ ಸಾಕ್ಷಿದಾರನಾಗಲಿ, ಐ ವಿಟ್ನೆಸ್, ಮತ್ತು ಮುಂಬರುವ ನನ್ನ ಮಕ್ಕಳಿಗೆ ವಿಶ್ವಾಸವಾಗಲೆಂದು. ಧರ್ಮರಾಯ ದರ್ಬಾರ್ ನ ದೇಖ ಬಿರ್ತಲಾಗ್ ಮೇರೆ ಭೂಲೆ ಚುಕ್ಕೆ ಹಂಸ್ಕು ಪಕಡಿಯೇ ಮತ್ ಕಜಾಗ್. ಗದರಿಸಿದರು ಹೋಗಿ ಧರ್ಮರಾಜನಿಗೆ ದಾತ. ಬೋಲ್ಲೆ ಪುರಸ್ ಕಬೀರ್ ಹೇ ಧರ್ಮರಾಯ ಕರಜೋಡ್ ತುಮರೆ ಹಂಸನ ಪಕಡು ನಿಮ್ಮನ್ನು ದೋಹಿ ಲಾಕರು. ಕೂರ್ಚಿ ಬಿಟ್ಟು ನಿಂತುಕೊಂಡ. ಮಕ್ಕಳೇ, ನೀವು ಈ ಮಾತುಗಳನ್ನು ಸಾಮಾನ್ಯವೆಂದು ತಿಳಿಯಬೇಡಿ. ಪೂರ್ತಿ 100ಕ್ಕೆ 100ರಷ್ಟು ಸತ್ಯವಾಗಿವೆ.
ಕಣ್ಣಾರೆ ಕಂಡ ಆ ಮಹಾಪುರುಷನು ತನ್ನ ಮಾಲೀಕರ ಮಹಿಮೆಯನ್ನು ಹೊಗಳಿದ್ದರೆ ವಿಶ್ವಾಸ ಮಾಡಿಕೊಳ್ಳಿ, ದೃಢರಾಗಿ ಪೂರ್ತಿ ಈಗ ಬ್ಲೈಂಡ್ ಫೇತ್ ಮಾಡಲು ಆರಂಭಿಸಿ ಏನನ್ನು ದಾಸನು ಹೇಳುತ್ತಿದ್ದಾನೋ ಅದರ ಮೇಲೆ ಎಲ್ಲ ಪ್ರಮಾಣಗಳನ್ನು ಕೊಟ್ಟು ಬಿಟ್ಟ. ಈಗ ಆ ಸಮಯ ಬಂದಿದೆ. ಶಿರವನ್ನು ಅರ್ಪಿಸುವುದು. ಶಿರ ಕೊಡುವುದು ಅಂದರೆ ತಲೆ ಕತ್ತರಿಸಿಕೊಡುವುದಲ್ಲ, ಸಮರ್ಪಿತರಾಗುವುದು. ಶಿರಸಾಕ ಗುರು ದೇವಕೋ ಸಫಲ ಹೋಯಾಯೋ ಶೀಶ ನಿತಾನಂದ ಕಿಸ ಶೀಶ ಪರ ಆತ್ಮಸ ಜಗದೀಶ. ಸಮರ್ಪಣೆ ಮಾಡುವುದು, ಒಪ್ಪಿಸಿ ಬಿಡುವುದು ದಾತ ನಿಮ್ಮದೆಂದು. ಹಾಗೂ ಗುರುಗಳು ಏನು ಹೇಳುತ್ತಾರೆ? ಮಗ, ಭಕ್ತಿ ಮಾಡು, ಕೆಟ್ಟದನ್ನು ತ್ಯಜಿಸು, ಸೇವೆಯಲ್ಲಿ ತತ್ಪರನಾಗಿರು. ಕೇವಲ ಇಷ್ಟೇ ಮಾತಾಗಿದೆ. ಮಕ್ಕಳೇ, ಮಾಲೀಕರ ಅಗಾಧ ಕೃಪಾದೃಷ್ಟಿ ನಿಮ್ಮ ಮೇಲಿದೆ. ಈಗ 5-10 ವಾಣಿಗಳನ್ನು ತಿಳಿಸುತ್ತೇನೆ. ದಾತನದ್ದು ಪರಿಚಯ ಅಂಗದಿಂದ ವಾಣಿಯಾಗಿವೆ. ಮುಂದಿನ ಸುರ್ತಿ ನೃತ್ಯ ಕಾಪಿ ಮೆಹ ಶಬ್ದ ವಿಲಾಸ ವಿನೋದ ಓಂ ಸೋಹ ಸೇ ಪರೆ ಹೈ ತಿಸ ಪದ ಕೋಂಡೆ ಸೋದ. ಸತ್ಯನಾಮವಂತೂ ಅದ್ಭುತ ಮಂತ್ರ ಆಗಿದೆ, ಆದರೆ ಇದರ ಮೇಲೆ ಇನ್ನೊಂದಿದೆ. ಸೋಹಂ ಉಪರ್ ಓರ್ ಹೈ ಸತ್ಸುಕೃತ್ ಏಕ್ ನಾಮ್. ಸೋಹಂ ಮೇಲೆ ಇನ್ನೊಂದು ಮಂತ್ರವಿದೆ, ಸಾರನಾಮವೆಂದು ಕರೆಯಲ್ಪಡುತ್ತದೆ. ನಮ್ಮ ಚಿಪ್ಪ ಓಂ ತಾರಿ ಪಿಚ್ಛ ಸೋಹಂ ಭೇದ್ ವಿಚಾರಿ ಸಾರ ಶಬ್ದ ಪಾವ ಜದ ಲೋಯಿ ಹಾವ ಗಮನ್ ಬೋರ್ ಮಿ ಹೋಯ್. ನಾಮದೇವರು ಮೊದಲು ಕೇವಲ ಓಂ ಮಂತ್ರದ ಜಪ ಮಾಡುತ್ತಿದ್ದರು. ಅದು ಇಡೀ ಪೃಥ್ವಿಯ ಮೇಲೆ ಪ್ರಚಲಿತವಾಗಿತ್ತು. ಹಿಂದೂಗಳಲ್ಲಿ ಯಾವಾಗ ದಾತ ಸಿಕ್ಕರು ಆಗ ಅವರಿಗೆ ತಿಳಿಸಿದರು, ಕೇವಲ ಇದರಿಂದ ಕಾರ್ಯ ಸಿದ್ಧವಾಗುವುದಿಲ್ಲ. ಅದಕ್ಕೆ ಹೇಳುತ್ತಾರೆ, ನಾಮ ಚಿಪ ಓಂ ತಾರಿ ಪೀಚೆ ಸೋಹಂ ಭೇದ್ ವಿಚಾರಿ ಸಾರ್ ಶಬ್ದ ಪಾವೇ ಜದಲೋಯಿ ಆವ ಗಮನ ಬಹುರ್ನ ಹೋಯಿ. ಸಾರ ಶಬ್ದ ಸಿಕ್ಕಾಗ ಜನ್ಮ ಮರಣ ಅಳಿಯುತ್ತದೆ. ಗಿರಿವ್ ಸುಖ ಸಮೂರ್ತಿ ಸೋಹಣ ಬಹುರಂಗಿ ವಿಸ್ತಾರ ಏಕ ಶಬ್ದ ಮೈ ಸಬ್ ಕಿಯಾ ऐसा समर्थ सार. ಗರೀಬ್ ದಾಸರು ಹೇಳುತ್ತಾರೆ, ಗಿರಿವರ್ ಸೂಕ್ಷ್ಮ ಮೂರ್ತಿ ಸೋಮನ. ಸೋಣ ಪಂಜಾಬಿಯ ಶಬ್ದವಾಗಿದೆ. ಇದು ಸೋಣ ಅಂದರೆ ಸುಂದರ, ಪ್ರಿಯ ಭಗವಂತ ನಮ್ಮವನು. ಗಿರಿವರ್ ಸೂಕ್ಷ್ಮ ಮೂರ್ತಿ ಸೋಹಣ ಬಹುರಂಗಿ ವಿಸ್ತಾರ ಏಕ ಶಬ್ದ ಮೈ ಸಬ್ ಕಿಯಾ ऐसा समर्थ सार. सुरगर सातल लोक कुसातल रजे जमी आसमान रे सौदा तबक किए छिंड माही शर्ज सुसी अरुबान रे शर्ज सुसी अरुबान रे. ನಿಮ್ಮ ಮಾಲೀಕ, ನಿಮ್ಮ ದಾತ ಕಬೀರ ಭಗವಂತ ಇಷ್ಟು ಸಮರ್ಥರು. ಸೂಕ್ಷ್ಮ ಮೂರ್ತಿ ಸೋಹಣ. ಮಕ್ಕಳೇ, ಬಹುರಂಗಿ ವಿಸ್ತಾರ್ ಏಕ್ ಶಬ್ದ ಮೇ ಸಬ್ ಕಿಯಾ ಐಸಾ ಸಮರ್ಥ ಸಾರ್. ಒಂದು ವಚನದಲ್ಲಿ ಇಡೀ ಸೃಷ್ಟಿಯನ್ನು ರಚಿಸಿದರು. ಸ್ವರ್ಗ ರಸಾತಲ್ ಲೋಕ ಕುಸಾತಲ್ ಅವರು ರಚೆ ಜಮಿ ಅಸಮಾನ ರೇ 14 ತಬಕ್, ಈ 14 ಲೋಕಗಳನ್ನು ರಚಿಸಿದರು ಚಿನ್ಮಾಯಿ ಕ್ಷಣದಲ್ಲಿ. ಅವರು ಸಿರಜ ಸಸಿ ಅವರು ಭಾನರೇ. ಶಶಿ ಅಂದರೆ ಚಂದ್ರ, ಭಾನು ಸೂರ್ಯ, ಇವುಗಳನ್ನು ಸಹ ಅವರೇ ರಚಿಸಿದ್ದಾರೆ. ಇಲ್ಲಿ ಗರೀಬ್ದಾಸರು ತಮ್ಮ ಭಗವಂತನ ಸಮರ್ಥತೆಯನ್ನು ತಿಳಿಸುತ್ತಿದ್ದಾರೆ. ಗರೀಬ್ ಅವಿಗದ್ ಅನಾದಿ ಪುರುಷ ಕಾ झंडा है मैदान सहज समाधि से देख ले जे तू से ಸುಧಾರ. ಸಹಜ ಸಮಾಧಿಯಿಂದ, ಹಠದಿಂದಲ್ಲ, ಭಕ್ತಿ ಮಾಡಿ. ಭಕ್ತಿ ಮಾಡುತ್ತಾ ಮಾಡುತ್ತಾ ಒಂದು ದಿನ ನಿಮ್ಮ ದಿವ್ಯ ದೃಷ್ಟಿ ತೆರೆಯಲು ಆರಂಭಿಸುತ್ತದೆ. और सहज समाधि जो का तुम ही बैठ रहो तो जा सत्योग. ಹೇಗೆಂದ್ರೆ ರಾಮಾನಂದರಿಗೆ ಮಾಲೀಕರು ತಿಳಿಸಿದರು. ಆದ್ದರಿಂದ ಈ ಪ್ರಕಾರ ಹೇಳುತ್ತಾರೆ, ಹೇ ಶಿಷ್ಯ, ಆ ತಾತನನ್ನು ನೋಡಬಯಸಿದರೆ ಈ ಸಾಧನೆ ಮಾಡುತ್ತಾ ಇರು. ಸಹಜ ಸಮಾಧಿಯಿಂದ ಅವನ ದರ್ಶನ ಮಾಡು. ಗಿರಿವ ಸತ್ಗುರು ಕೋ ಕುರ್ಬಾನ ಜಾ कर्म छुटाए कोटि
जो सतगुरु की निंदा करे, जब दौड़ेंगे उठे। ग्रीव सतगुरु को क्या दीजिए, तन मन धन और शीश, पिंड प्राण कुर्बान कर, जिन ಭಕ್ತಿ ದೈ ಬಕ್ಷೀಶ್. ಯಾರು ಭಕ್ತಿಯನ್ನು ದಾನ ಮಾಡಿದ್ದಾರೆ, ಫ್ರೀ ಆಫ್ ಕಾಸ್ಟ್ ಕೊಟ್ಟು ಬಿಟ್ಟರು. सतगुरु को क्या दीजिए, तन मन धन और शीश, पिंड प्राण कुर्बान कर, जिन भक्ति दी बख्शीश. ग्रीवटिल उन्मान कपाट है, मेरो दंड की बाट, पंथ पुरातन ले गया, उतरे ओगट घाट. ग्रीव सब गुण सहित राम है, सदके करूं शरीर, खाने जाद खरीदूं, मैं बलि जाऊं कबीर. गरीब मम मालिक खालिक तू ही, मम मालिक ನನ್ನ ದಾತ, मम मालिक खालिक तू ही, सदके करूं जिहान, लोक अलोक न चाहिए, दे भक्ति हिरंबर दान. गरीब बांदी जाम गुलाम की, सुन ले हज आवाज, यो पाजी संग लीजिए, जब लग तुम्हारा राज. ग्रीव पर लय कोटि अनंत है, धरणी अंबर दोल, मैं दरबारी दर खड़ा, अचल तुम्हारी पोल. ಅಂದ್ರೆ ಹೇ ಪರಮಾತ್ಮ, ನಾನು ನೋಡುತ್ತಿದ್ದೇನೆ ಇಲ್ಲಿ ನಿಂತು ನಿಮ್ಮ ಜೊತೆ ಮೇಲೆ ಬಂದು, ನಿಮ್ಮ ಪೌಳಿ ಅಂದ್ರೆ ನಿಮ್ಮ ಸ್ಥಾನ, ನಿಮ್ಮ ಸತ್ಯಲೋಕ, ನಿಮ್ಮ ಅರಮನೆ ಅಜರಾಮರವಾಗಿದೆ. ಉಳಿದ ಸ್ಥಾನ ಪ್ರಳಯದಲ್ಲಿ ಹೋಗುತ್ತೀವಿ, ನಾನು ನೋಡುತ್ತಿದ್ದೇನೆ. गिर समरथ तो जगदीश है, सतगुरु साहेब सारे, मैं शरणागत आया, तुम हो आदम उदार. ಹೇ ಪರಮಾತ್ಮ, ನೀವು ಸಮರ್ಥರು, ಸಮರ್ಥ ಜಗದೀಶರಾಗಿದ್ದೀರಿ. ವಾಸ್ತವದಲ್ಲಿ ಸಾರ ಸಾಹೇಬ್ ಆಗಿದ್ದೀರಿ. ನಿಜವಾದ ಮಾಲೀಕರು ನೀವೇ ಆಗಿದ್ದೀರಿ ಕಬೀರ್ ಸಾಹೇಬ್ರೆ. मैं शरणागत आया, तुम हो अदमोदार. शरण पड़े गो गुरु से लाले, जाने कबाल के बुलारे, कहे कबीर तुम चरण छतरा को, जो सूही में डोला. ಮಕ್ಕಳೇ, ನಿಮಗೆ ಸಮರ್ಥನ ಶರಣ ಪ್ರಾಪ್ತವಾಗಿದೆ. ನೀವು ಕೂಡ ಹೀಗೆ ಅಂಟಿಕೊಂಡು ಬಿಡಿ ದಾತನಿಗೆ. ಪೂರ್ತಿ ಸಮರ್ಪಿತರಾಗಿ, ಈ ಶರೀರ ಗೊತ್ತಿಲ್ಲ ಯಾವಾಗ ನಷ್ಟವಾಗುತ್ತದೋ, ಹಾಗೂ ನೋಡುತ್ತಲೇ ಇರುವಿರಿ. ಇವರ ಶರಣದಲ್ಲಿ ಇರಿ. ಎಲ್ಲಿಯ ತನಕ ಬಯಸುತ್ತೀರೋ ಅಲ್ಲಿಯ ತನಕ ಜೀವಂತ ಇರುವಿರಿ. ನೋಟ್ ಮಾಡಿಕೊಳ್ಳಿ, ನಿಮ್ಮ ಪರಿವಾರ ಸುರಕ್ಷಿತ, ನೀವು ಸುರಕ್ಷಿತ, ನಿಮ್ಮ ಭಕ್ತಿ ಸುರಕ್ಷಿತ. ವಿಮಾನದಲ್ಲಿ ಕೂರಿಸಿ ದಾತ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ನಿಮಗೆ ವಿಶ್ವಾಸ ನೀಡಲಿ. ದಾತ ನಿಮ್ಮನ್ನು ಕೆಟ್ಟದಿನಿಂದ ರಕ್ಷಿಸಲಿ, ಮೋಕ್ಷವನ್ನು ನೀಡಲಿ. ಸತ್ ಸಾಹೇಬ್.